ಇದ್ದಕ್ಕಿದ್ದಂಗೆ ನಮ್ಮನ್ನೆಲ್ಲ ಮನೆಯಿಂದ ಆಚೆ ಬರಕ್ ಹೇಳ್ದಲ್ಲ, ಏನಾಯ್ತು ಹೇಳು? ಅಯ್ಯೋ, ಮನೆ ಒಳಗ ಆರಾಮಾಗಿ ಅಡುಗೆ ಮಾಡ್ಕೊಂಡು ಊಟ ತಿನ್ಕೊಂಡಿದ್ವಿ. ಕತ್ಲೆಯಲ್ಲಿ ಯಾಕವ ಚುಪ್ಪಿ ಆಚೆ ಬರಕ್ ಹೇಳ್ದೆ? ಏಲಿಯನ್ನು ಇನ್ನೇನ್ ಮನೆಗೆ ಬರುತ್ತೆ? ಇಂಥ ಟೈಮಲ್ಲಿ ನೀನು ನಮ್ಮನ್ನೆಲ್ಲ ಆಚೆ ಬರಕ್ ಹೇಳದಾ? ಅಯ್ಯೋ, ಏಲಿಯನ್ನು ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿದೆ. ಮನೆ ಒಳಗಡೆ ಬರಕ್ ಹೇಳವ ಚುಪ್ಪಿ. ಮನೆ ಒಳಗಡೆ ಬಂದು ಆರಾಮಾಗಿ ಕುತ್ಕೊಂಡು ಬಾಳೆ ಎಲೆ ಊಟ ಮಾಡಕ್ ಹೇಳು. ನಾವು ಹೇಳಿದ್ವಿ ಚುಪ್ಪಿ, ವೆರೈಟಿ ವೆರೈಟಿ ಅಡುಗೆ ಮಾಡಿದೀವಿ. ಮನೆ ಒಳಗಡೆನೆ ಬಂದು ಆರಾಮಾಗಿ ಕುತ್ಕೊಂಡು ಬಾಳೆಗೆಲೆ ಊಟ ಮಾಡು ಅಂತ ಹೇಳಿದ್ರುನು ಏಲಿಯನ್ ನಮ್ಮ ಮಾತೇ ಕೇಳ್ತಿಲ್ಲ ಅಜ್ಜಿ. ಮನೆ ಒಳಗಡೆ ಮಾತ್ರ ನಾನು ಬರಲ್ಲ, ಹೊರಗಡೆ ಮಾತ್ರ ಬರ್ತೀನಿ, ಹೊರಗಡೆನೆ ಊಟ ಕೊಡಿ, ಊಟ ಮಾಡಿ ಹೋಗ್ತೀನಿ ಅಂತ ಹೇಳ್ತು. ಅದ್ರಲ್ಲೂ ನನಗೆ ಪಾರ್ಸಲ್ ಮಾಡ್ಕೊಡಿ ಅಂತ ಹೇಳ್ತು. ಆದ್ರೆ ಇಲ್ಲ ಇಲ್ಲ ಅಜ್ಜಿ, ಕೈಯಾರೆ ಬಡಿಸ್ಬೇಕು ಅಂತ ಅಡುಗೆ ಮಾಡಿರೋದು, ನಾ ಪಾರ್ಸಲ್ ಕೊಡಲ್ಲ, ಬಾಳೆದೆಲೆ ಊಟ ಬಡಿಸ್ತೀವಿ ಅಂತ ಹೇಳಿದ್ದಕ್ಕೆ ಮನೆ ಆಚೆನೆ ಊಟ ಬಡಿಸಿ ನಾನು ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಅಜ್ಜಿ. ಅಯ್ಯೋ, ಅದ್ರ ಬಾಯಿಗಲೆಯ ಬೀದಿಲಿ ಯಾರು ಕುತ್ಕೊಂಡು ಊಟ ಮಾಡ್ತಾರಾ? ಮನೆ ಒಳಗಡೆ ಆರಾಮಾಗಿ ಕುತ್ಕೊಂಡು ಊಟ ಮಾಡೋದ್ ಬಿಟ್ಟು ಬೀದಿಲೇ ತಿಂತೀನಿ ಅನ್ನತ್ತಲ್ಲ. ಇರು, ಬರ್ಲಿ ಏಲಿಯನ್, ನಾನೇ ಕೇಳ್ತೀನಿ. ಗಿರೀಶ, ನೋಡು ಅಲ್ಲಿ ಏಲಿಯನ್ ಬಂದಾಯ್ತು. ಏಲಿಯನ್ ಹಾರೋ ತಟ್ಟೆ ಅಲ್ಲೇ ನಿಂತಿದೆ. ಅಪ್ಪ ದೇವ್ರೇ, ಪಿಂಕಿ ಅಮ್ಮ, ಏನಿದು ವಿಚಿತ್ರ? ಹಾರೋ ತಟ್ಟೆನ ನಾನು ಫೋನಲ್ಲೆಲ್ಲ ನೋಡಿದ್ದೆ, ನಿಜವಾಗ್ಲೂ ನೋಡ್ತೀನಿ. ನನಗಂತೂ ಆಶ್ಚರ್ಯ ಆಗ್ತಿದೆ. ಎಲ್ಲರಿಗೂ ಜೈ ಶ್ರೀರಾಮ್. ಏನ್ ಏಲಿಯನು ಹೊಸದಾಗಿ ಏನೋ ಜೈ ಶ್ರೀರಾಮ್ ಅಂತ ಹೇಳ್ತಿದ್ಯಾ? ಭಾರತದೆಲ್ಲೆಡೆ ಶ್ರೀರಾಮಂದೇ ಮಾತು, ಹಾಗಾಗಿ ನಾನು ಜೈ ಶ್ರೀರಾಮ್ ಅಂದಿದ್ದು ಚುಪ್ಪಿ ಗಿರೀಶ. ಇವಾಗ ನಾನು ಪಾಪನ್ ಕರ್ಕೊಂಡು ನನ್ನ ಮನೆಗೆ ಹೋಗ್ತೀನಿ ನಾನು. ನಮಸ್ಕಾರ ಏಲಿಯನು, ಜೈ ಶ್ರೀರಾಮು. ನಾನು ನಮ್ಮ ಚುಪ್ಪಿ ಗಿರೀಶ ಇಲ್ವಾ, ಅವ್ರ ಅಜ್ಜಿ. ನಾನು ಅತ್ಲಾಗಿ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಕಾಯ್ತಾ ಕೂತಿದ್ದೆ. ನಿಮಗಂತೂ ಸಾಷ್ಟಾಂಗ ನಮಸ್ಕಾರಗಳು. ತುಂಬಾ ಥ್ಯಾಂಕ್ಸ್. ನೀವಿಲ್ಲ ಅಂದಿದ್ರೆ ಈ ನಮ್ಮ ಪಾಪನ ಯಾರು ಬಚಾವ್ ಮಾಡಕ್ ಸಾಧ್ಯನೇ ಇರಲಿಲ್ಲ. ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಸಾಷ್ಟಾಂಗ ನಮಸ್ಕಾರ ನಿಮಗೆ. ನಿಮ್ಮಿಂದನೇ ನಮ್ಮ ಪಾಪು ಹುಷಾರಾಗಿ ಮನೆಗೆ ಬಂದಿರೋದು. ಇದೆಲ್ಲ ಸಾಧ್ಯ ಆಗಿದ್ದು ಚುಪ್ಪಿ ಮತ್ತೆ ಗಿರೀಶನಿಂದ. ಅವರೇ ನನಗೆ ಸರಿಯಾದ ಟೈಮಿಗೆ ಮೆಸೇಜ್ ಮಾಡಿದ್ರು ಪಾಪನ ಸೇವ್ ಮಾಡು ಅಂತ. ಇದಕ್ಕೆಲ್ಲ ಕಾರಣ ಚುಪ್ಪಿ ಮತ್ತೆ ಗಿರೀಶ ಮತ್ತೆ ನನ್ನ ಮಧ್ಯೆ ಇರೋ ಫ್ರೆಂಡ್ಶಿಪ್ಪೇ ಕಾರಣ. ನಾನು ಯಾರನ್ನು ಫ್ರೆಂಡ್ ಮಾಡ್ಕೊಂಡಿರ್ಲಿಲ್ಲ, ಆದ್ರೆ ಚುಪ್ಪಿ ಗಿರೀಶ ನನಗೆ ತಿಂಡಿಗಳನ್ನ ಕೊಟ್ಟು ಫ್ರೆಂಡ್ ಆಗಿ ಅವ್ರು ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ. ಹಾಗಾಗಿ ನಾನು ಅವರಿಗೆ ಎಲ್ಲಾ ತರ ಸಹಾಯನೂ ಮಾಡ್ತೀನಿ. ಇದೆಲ್ಲದಕ್ಕೂ ಕಾರಣ ಗಿರೀಶ ಮತ್ತೆ ಚುಪ್ಪಿ. ನೀವೇನೇ ಥ್ಯಾಂಕ್ಸ್ ಹೇಳೋದಾದ್ರೂ ಗಿರೀಶ ಮತ್ತೆ ಚುಪ್ಪಿಗೆ ಹೇಳಿ. ಏಲಿಯನ್, ನೀನು ಇಷ್ಟೆಲ್ಲ ಸಹಾಯ ಮಾಡಿದೀಯಾ ಏಲಿಯನ್. ಇವಾಗ ಈ ಏಲಿಯನ್ ಪಾಪನ ಕರ್ಕೊಂಡು ಹೋಗಕ್ ಬಂದಾಗ ನಾವೊಂಚೂರು ನಿಂಗೆ ಒಳ್ಳೆ ಬಾಡೂಟ ಬರ್ಸೋಣ ಅಂದ್ಬಿಟ್ಟು ಒಳ್ಳೊಳ್ಳೆ ಮಟನು, ಚಿಕನು, ಫಿಶ್ಶು, ಆಮೇಲೆ ಕ್ರ್ಯಾಬು ಅಂತ ಎಲ್ಲ ಒಳ್ಳೆ ಅಡುಗೆ ಮಾಡಿಬಿಟ್ಟಿದ್ದೀವಿ. ನೀನೊಂಚೂರು ಒಳಗಡೆ ಬಂದರೆ ಪಟ ಪಟ ಎಲೆಲಿ ಎಲ್ಲ ವೆರೈಟಿ ಬಡಿಸ್ಕೊಡ್ತೀವಿ. ಬೀದಿಲಿ ಯಾರಾದರೂ ಊಟ ಮಾಡ್ತಾರಾ? ಬಾ ಏಲಿಯನ್ನು, ಮನೆ ಒಳಗಡೆ ನೀನು ಮತ್ತೆ ನಿನ್ನ ಮಗು ಚೆನ್ನಾಗಿ ತಿನ್ಕೊಂಡೋಗಿ. ಅದಂತೂ ಸಾಧ್ಯ ಇಲ್ಲ. ನಾನ್ ಮನೆ ಒಳಗಡೆ ಬರೋದು ಸಾಧ್ಯನೇ ಇಲ್ಲ. ಅದು ನಮ್ಮ ಪಾಲಿಸಿಗೆ ವಿರುದ್ಧವಾಗಿದೆ. ಯಾರೊಬ್ರು ಮನೆ ಒಳಗಡೆನೂ ಹೋಗ್ಬಾರ್ದು, ಅವರೊಟ್ಟಿಗೆ ಕೂತ್ಕೊಂಡು ಮಾತಾಡಬಾರ್ದು ಅಂತ ನಮ್ಮ ಬಾಸ್ ಇಂದು ಆರ್ಡರ್ ಆಗಿದೆ. ಅಕಸ್ಮಾತ್ ನೀವುಗಳೆಲ್ಲ ನನ್ನನ್ನ ಕಟ್ಟಾಕ್ಬಿಟ್ರೆ ಏನ್ ಮಾಡಕ್ಕಾಗತ್ತೆ? ಅದೇ ನಾನು ಮನೆಯಿಂದ ಆಚೆ ಇದ್ರೆ ಸ್ಯಾಟಲೈಟ್ ನನ್ನನ್ನ ಕವರ್ ಮಾಡ್ತಾ ಇರುತ್ತೆ. ನನ್ನ ಫ್ರೆಂಡ್ಸ್ ಯಾರಾದ್ರೂ ಬಂದು ಸೇವ್ ಮಾಡೇ ಮಾಡ್ತಾರೆ ನನ್ನ ಕಷ್ಟದಲ್ಲಿ. ಹಾಗಾಗಿ ನಾವು ಯಾರ ಮನೆ ಒಳಗಡೆ ಹೋಗೋ ಹಾಗೆ ಇಲ್ಲ. ನೀವಿಲ್ಲೇ ತಂದು ಊಟ ಕೊಡಿ, ನಾನು ಇಲ್ಲೇ ಕುತ್ಕೊಂಡು ತಿಂದು ಹೋಗ್ಬಿಡ್ತೀನಿ. ಅಜ್ಜಿ, ಏಲಿಯನ್ನು ಅವ್ರ ಪಾಲಿಸಿ
ಹೊತ್ಲಾಗಿ ತಿನ್ಕೊಂಡು ನಿನ್ ಮಗು ಕರ್ಕೊಂಡು ಹೋಗ್ಬಿಡು. ಈ ನಿನ್ ಏಲಿಯನ್ ಮಗುಗೆ ಊಟ ಬಡಿಸಿ ಕೊಟ್ಟು ನನಗಂತೂ ಸಾಕಾಗೋಗಿದೆ. 10 ಜನಿನ ಊಟನ ಒಂದೇ ಮಗು ತಿಂದಾಕತ್ತೆ. ನಿನಗೆ ಎಷ್ಟು ಊಟ ಬಡಿಸ್ಬೇಕು ನಂಗಂತೂ ಗೊತ್ತಿಲ್ಲಪ್ಪ. ಯಾವುದಕ್ಕೂ ಮಾಡಿರಷ್ಟು ಅಡುಗೆನೆಲ್ಲ ತಂದು ನಿಮ್ಮಿಬ್ಬರಿಗೆ ಬಡಿಸ್ತೀನಿ. ಚೆನ್ನಾಗಿ ತಿನ್ಕೊಂಡು ಜಾಗ ಖಾಲಿ ಮಾಡ್ಕೊಬಿಡಿ. ಆಮೇಲೆ ಏನಾದರೂ ಹೆಲ್ಪ್ ಬೇಕಿದ್ರೆ ಅವಾಗವಾಗ ಬಂದು ಹೆಲ್ಪ್ ಮಾಡು, ಆಯ್ತಾ? ನನಗೂ ಹೆಲ್ಪ್ ಮಾಡ್ತೀಯಾ? ಏಯ್ ಲಾವಿಶ್, ಅದು ಏಲಿಯನ್ ಕಣೋ, ಏಲಿಯನ್ ಅಲ್ಲ. ನಾನು ಅದೇ ಹೇಳಿದ್ದು, ಏಲಿಯನ್ ಅಂತ. ತಗೊಳಪ್ಪ ಏಲಿಯನ್, ಊಟ ಮಾಡು. ನನ್ನ ಕೈಲಾದಂಗೆ ಎಲ್ಲ ಥರ ವೆರೈಟಿ ಮಾಡಿದ್ದೀನಿ. ಎಂಜಾಯ್ ಮಾಡ್ಕೊಂಡು ತಿನ್ನು, ಆಯ್ತಾ? ಪಾಪ ನೀನು ತಾನೆಯ ಪಾಪನ ಬಚಾವ್ ಮಾಡ್ಬಿಟ್ಟಿದ್ಯಾ ಕಷ್ಟಪಟ್ಟು. ರುಚಿಯಾಗಿ ಅಡುಗೆ ಮಾಡ್ಕೊಟ್ಟಿನಿ, ತಿಂದೆ. ಎಂಜಾಯ್ ಮಾಡು, ತಗ. ನಂಗೂ ಬೇಕು. ಈರಪ್ಪ ಏಲಿಯನ್ ಮಗು, ನೀನು ತಾನೆ ಪಾಪ ಇಷ್ಟು ದಿನದಿಂದ ಊಟನೇ ಮಾಡಿಲ್ಲ ನೋಡು. ಅಯ್ಯ, ನಿನ್ ಬಾಯಿಗೆಷ್ಟು ಅಡುಗೆ ಮನೇಲಿ ಇರೋ ಎಲ್ಲ ಅಡುಗೆನೂ ಒಂದೇ ಸಮ ಖಾಲಿ ಮಾಡ್ತಿದ್ದೆ ದೈ ತಿನ್ನಂಗೆ. ಇರು, ನಿನಗೂ ಹೊತ್ಲಾಗ ಒಂದು ಎಲೆ ತಗೊಂಬಂದೇ ಬಿಡ್ತೀನಿ. ಬೇಬಿ ಏಲಿಯನ್, ಪಾಪ ನಿನಗೆ ಊಟ ಬಹಳ ಕಡಿಮೆ, ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನೆಲ್ಲ ತಿನ್ನು. ಅಯ್ಯೋ ದೇವ್ರೆ, ನೀನ್ ಏಲಿಯನ್ ಅಮ್ಮ ನಿನ್ನನ್ನು ಹೆಂಗ್ ಸಾಕುತ್ತೋ ಏನೋ ಗೊತ್ತಿಲ್ಲ ಕಣಪ್ಪ. ನನಗಂತೂ ನಿನಗೆ ಊಟ ಕೊಟ್ಟು ಸಾಕಾಗೋಯ್ತು. ತಗ ತಿನ್ನು ಹೊತ್ಲಾಗಿ. ತುಂಬಾ ಥ್ಯಾಂಕ್ಸ್ ನಿಮ್ಗೆಲ್ಲ. ನನಗೆ ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ದೀರಾ, ನನಗೂ ನನ್ನ ಪಾಪುಗೂ. ಅಷ್ಟೇ ಅಲ್ದಲೆ ಪಾಪುಗೆ ಹೊಟ್ಟೆ ತುಂಬಾ ಇಷ್ಟು ದಿನ ಊಟ ಕೊಟ್ಟಿದ್ದೀರಾ. ನಾವಿನ್ನ ಹೊರಡೋ ಟೈಮ್ ಆಯ್ತು. ಈ ಊಟನ ನಾವು ಹೋಗ್ತಾ ತಿನ್ಕೊಂಡು ಹೋಗ್ತೀವಿ. ನಾವಿನ್ನು ಸ್ವಲ್ಪ ಹೊತ್ತಿದ್ರೆ ಯಾರಾದ್ರೂ ನೋಡಿ ನಮ್ಮನ್ನ ಭಯ ಪಡ್ತಾರೆ. ಹಾಗೆ ಪೊಲೀಸ್ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನಾವಿಲ್ಲಿಂದ ಹೊರಡ್ತೀವಿ, ಹೋಗ್ ಬರ್ತೀವಿ ಗಿರೀಶ, ಹೋಗ್ ಬರ್ತೀವಿ ಚುಪ್ಪಿ. ಯಾವಾಗ್ಲಾದ್ರೂ ನಿಮಗೆ ನನ್ನ ಅವಶ್ಯಕತೆ ಇದ್ರೆ ತಕ್ಷಣ ನನಗೆ ಸಿಗ್ನಲ್ ಕೊಡಿ. ನಾನು ಖಂಡಿತ ಬಂದು ನಿಮಗೆ ಹೆಲ್ಪ್ ಮಾಡ್ತೀನಿ. ಬಾ ಪಾಪು, ಹೊರಡೋಣ. ಆಯ್ತು ಏಲಿಯನ್, ಹುಷಾರಾಗಿ ಹೋಗ್ಬಿಟ್ ಬಾ. ನಮಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಬೇಗ ಸಿಗ್ನಲ್ ಕೊಡ್ತೀವಿ, ಬಂದು ಹೆಲ್ಪ್ ಮಾಡು, ಆಯ್ತಾ? ಬಾಯ್ ಏಲಿಯನ್ ಪಾಪು, ಹುಷಾರಾಗಿ ಹೋಗ್ಬಾ, ಆಯ್ತಾ? ಆಯ್ತು ಕಣಪ್ಪ ಏಲಿಯನ್, ಹೋಗ್ಬಾ ನೀನು. ಯುವ ದೇವ್ರೆ, ನನ್ನ ಕಣ್ಣು ನಂಗೆ ನಂಬಕ್ಕಾಗ್ತಿಲ್ಲ. ವಿಚಿತ್ರವಾದ ಪ್ರಾಣಿ ಏಲಿಯನ್ನು ನಮ್ಮ ಜೀವನದಲ್ಲಿ ಬಂದು ಈ ತರ ಎಲ್ಲ ನಮಗೆ ಸಹಾಯ ಮಾಡಿದ್ಯಲ್ಲ, ನಂಬಕ್ಕೆ ಆಗ್ತಿಲ್ಲ ಬಿಡು. ಅಯ್ಯೋ ದೇವ್ರೆ, ಕೊನೆಗೂ ನಮ್ಮ ಪಾಪುನ ಬಚಾವ್ ಮಾಡ್ಬಿಡ್ತು ಏಲಿಯನ್ನು. ನಂಗಂತೂ ಬಹಳ ಖುಷಿ ಆಗ್ತಿದೆ. ಇದೇ ಖುಷಿಗೆ ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ಬೇಕತ್ಲಾಗಿ. ನಡೀರೋ ಗಿರೀಶ ಚುಪ್ಪಿ, ನಿಮ್ಮಿಂದನೇ ಇದೆಲ್ಲ ಸಾಧ್ಯ ಆಯ್ತು ಕಣ್ರೋ. ಬರೀ ತಲೆಹಟೆ ಮಾಡ್ತಿರ್ತೀರಾ. ಆದ್ರೆ ಈ ನಿಮ್ ತಲೆಹಟೆಯಿಂದ ಹೆಂಗೋ ಏಲಿಯನ್ ನಿಮ್ ಫ್ರೆಂಡ್ ಆಗ್ಬಿಟ್ಟು ಹಂಗೆ ಪಾಪುನು ಬಚಾವ್ ಮಾಡ್ಬಿಡ್ತು. ಏಲಿಯನ್ ಬಿಡು, ಏನೋ ಒಳ್ಳೇದಾಗ್ಲಿ. ಇನ್ಮೇಲೆ ಏಲಿಯನ್ನ ಜಾಸ್ತಿ ಕರಿಬೇಡಿ, ಹಚ್ಕೋಬೇಡಿ. ಆಮೇಲೆ ಏಲಿಯನ್ನು ನಿಮ್ಮನ್ನೆಲ್ಲ ಜಾಸ್ತಿ ಇಷ್ಟಪಟ್ಟು ಅದ್ರ ಗ್ರಹಕ್ಕೆ ನಿಮ್ಮೆಲ್ಲರನ್ನು ಕರ್ಕೊಂಡೋದ್ರೆ ಕಷ್ಟ. ಆಮೇಲೆ ಚುಪ್ಪಿ ಗಿರೀಶ ನಂಗೆ ಇಷ್ಟ ಅಂದ್ಬಿಟ್ಟು ಕರ್ಕೊಂಡೋದ್ರ ಮೇಲೆ ನಾವಿಲ್ಲಿ ಅಳ್ಬೇಕಾಗುತ್ತೆ. ನಡೀರಿ ಮನೆಗೆ, ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋಣ. ಸರಿ ಅಚ್ಚಿ, ಆಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಏಲಿಯನ್ ಬಂದು ಅದ್ರ ಪಾಪನ್ ಕರ್ಕೊಂಡು ಊಟನ ಇಸ್ಕೊಂಡು ಹೋಯ್ತು. ಕೊನೆಗೂ ಏಲಿಯನ್ ಪಾಪು ನಮ್ಮನೆಯಿಂದ ಖಾಲಿ ಆಯ್ತಪ್ಪ. ಆ ಏಲಿಯನ್ ಪಾಪು ಎಷ್ಟು ತಿಂತಿತ್ತು ಗೊತ್ತಾ, ರಾಕ್ಷಸನ್ ತರ. ನಮಗಂತೂ ಸಾಕ್ ಹೋಯ್ತು. ಹೋಗ್ಲಿ ಬಿಡಿ, ಹೆಂಗೋ ಏಲಿಯನ್ ಬೇಬಿ ಇಲ್ಲಿಂದ ಹೋಯ್ತು. ನಾವಿವಾಗ ಆರಾಮಾಗಿ ನಮ್ಮ ಪುಟಾಣಿ ಪಾಪು ಜೊತೆ ಎಂಜಾಯ್ ಮಾಡ್ಕೊಂಡಿರ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಬೇಗ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.